ಹಾಯ್ ಫ್ರೆಂಡ್ಸ್, ಇವತ್ತು ಸ್ಪೆಷಲಾಗಿ ಚಿಕನ್ ಲೆಸನ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋದು ವೀಡಿಯೋದಲ್ಲಿ ನೋಡೋಣ ಬನ್ನಿ. ಹಾಫ್ ಕೆಜಿ ಚಿಕನ್ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡೆ. ಒಂದು ಬಾಣಲಿಲಿ ಎಣ್ಣೆ ಹಾಕಿಬಿಟ್ಟು ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬ್ರೌನ್ ಕಲರ್ ತನಕ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿನೂ ಫ್ರೈ ಮಾಡಿಕೊಂಡು ಚಿಕನ್ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡಿ. ಬೆಂದಾದಮೇಲೆ 2 ಸ್ಪೂನ್ ಪೆಪ್ಪರಿಕ, 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1 ಸ್ಪೂನ್ ಆರ್ಗ್ಯಾನೋ, 1 ಸ್ಪೂನ್ ಪೆಪ್ಪರ್ ಪೌಡರು, ಟೊಮೊಟೊ ಪ್ಯೂರಿ ಹಾಕಿಬಿಟ್ಟು ಬೇಯಿಸಿ ಎತ್ತಿಟ್ಕೊಳ್ಳಿ. ಈ ಕಡೆ ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಟರ್ ಹಾಕಿಬಿಟ್ಟು ಮೆಲ್ಟ್ ಆಗೋ ತನಕ ಬಿಡಿ. 3 ಸ್ಪೂನು ಕಾರ್ನ್ಫ್ಲವರ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ, ಅರ್ಧ ಲೀಟ್ರ್ ಹಾಲು ಹಾಕಿಬಿಟ್ಟು ಚಿಲ್ಲಿ ಫ್ಲೇಕ್ಸ್ ಆರ್ಗ್ಯಾನೋ ಹಾಕಿಬಿಟ್ಟು ಕ್ರೀಮ್ ರೆಡಿ ಆಯಿತು. ಅದು ಸೈಡಲ್ಲಿ ಇಟ್ಕೊಂಡು ಓವನಲ್ಲಿ ಇಡೋಕ್ಕೆ ರೆಡಿ ಮಾಡೋಣ. ಕೆಳಗಡೆ ಕ್ರೀಮ್ ಹಾಕಿಬಿಟ್ಟು ಲೆಸಾನಿಯಾ ಶೀಟು ಹಾಕಿಬಿಟ್ಟು ಅದ್ರ ಮೇಲೆ ಚಿಕನ್ ಹಾಕಿಬಿಟ್ಟು ಜಾಸ್ತಿ ಚೀಸ್ ಹಾಕ್ಕೊಳ್ಳಿ. ಚೀಸ್ ಹಾಕಿಬಿಟ್ಟು ಮತ್ತು ಕ್ರೀಮ್ ಹೀಗೆ 3 ಲೇಯರ್ ಹಾಕಿಬಿಟ್ಟು ಲಾಸ್ಟಿಗೆ ಜಾಸ್ತಿ ಚೀಸ್ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗಲೇ ಬೆಂದಮೇಲಂತೂ ಇನ್ನೂ ಸೂಪರಾಗಿರುತ್ತೆ. ಓವನಲ್ಲಿ 30 ಮಿನಿಟ್ಸ್ ಬೇಯಲಿಕ್ಕೆ ಬಿಡಿ. ಹೊಸ್ದಾಗಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚೆನ್ನಾಗಿತ್ತು. ಥ್ಯಾಂಕ್ ಯು, ಬಾಯ್.